ದೆಹಲಿಯಲ್ಲಿ ಭೂಕಂಪವಾಗಿದೆ. ಇದು ನಿಮಗೆ ಗೊತ್ತೇ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ಯಾಕೆ ಪದೇ ಪದೇ ಭೂಮಿ ನಡುಗುತ್ತೆ? ಅದು ಸೇಫಾ? ಇದರ ಜೊತೆಗೇನೆ ನಮ್ಮ ಬೆಂಗಳೂರು ಎಷ್ಟು ಸೇಫ್? ಬೆಂಗಳೂರಲ್ಲಿ ಭೂಮಿ ಗಡಗಡ ಆದರೆ ಏನಾಗಬಹುದು? ಈ ಎಲ್ಲ ಸಂದೇಹಗಳು ನಿಮ್ಮಲ್ಲಿದ್ರೆ ಇಲ್ಲಿದೆ ನೋಡಿ ರಿಪೋರ್ಟ್. ದೆಹಲಿ ಜನರಿಗೆ ನಡುಕ, ಭೂಮಿ ಒಂದು ಹೊತ್ತು ನಲುಗಿದ ಅನುಭವ. ಇವತ್ತು ಮುಂಜಾನೆ ಸಂಭವಿಸಿದ ಭೂಕಂಪಕ್ಕೆ ಉತ್ತರ ಭಾರತದ ಹಲವು ರಾಜ್ಯಗಳು ಅಕ್ಷರಶಃ ನಲುಗಿ ಹೋಗಿದೆ. 4% ತೀವ್ರತೆಯಲ್ಲಿ ದೆಹಲಿ, ಬಿಹಾರ್, ಒಡಿಸಾದಲ್ಲಿ ಭೂಕಂಪ ಆಗಿದೆ. ಇವತ್ತು ಮುಂಜಾನೆ 5:36 ಸುಮಾರಿಗೆ ಭೂಮಿ ಕಂಪನವಾಗಿರುವ ಅನುಭವ ಆಗಿದೆ ಎನ್ನಲಾಗಿದೆ. ದೆಹಲಿ ಎನ್ಸಿಆರ್ನಲ್ಲಿ 4.0 ತೀವ್ರತೆಯ ಭೂಕಂಪ. ಬಿಹಾರ್ ಹಾಗೂ ಒಡಿಸಾದಲ್ಲಿ ನಲುಗಿದ ಭೂಮಿ. ದೆಹಲಿ ಎನ್ಸಿಆರ್ನಲ್ಲಿ ಇವತ್ತು ಮುಂಜಾನೆ 4.0 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಭೂಮಿಯ ಕಂಪನಕ್ಕೆ ಜನ ಬೆಚ್ಚಿಬಿದ್ದಿದ್ದಾರೆ. ದೆಹಲಿ, ನೋಯ್ಡಾ, ಗಾಜಿಯಾಬಾದ್ ಮತ್ತು ಗುರುಗ್ರಾಮ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜನರು ಪ್ರಬಲ ಭೂಕಂಪನದ ಅನುಭವ ಆಗಿದೆ. 5 ಕಿಲೋಮೀಟರ್ ಆಳದಲ್ಲಿ ಭೂಮಿ ಕಂಪಿಸಿದೆ ಅಂತ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ ತಿಳಿಸಿದೆ. ಇನ್ನು ಭೂಕಂಪನದ ಕೇಂದ್ರ ಬಿಂದು ದೌಲಾ ಕುವಾನ್ನಲ್ಲಿರುವ ದುರ್ಗಾಬಾಯಿ ದೇಶ್ಮುಖ್ ಮಹಾವಿದ್ಯಾಲಯದ ಬಳಿ ಪತ್ತೆಯಾಗಿದೆ ಅಂತ ತಿಳಿದು ಬಂದಿದೆ. मतलब सब ये जैसे ये सब हिलने लग गए थे, ऐसा लगा था कोई ट्रेन जा रही है तो नीचे से निकल के ऐसे नीचे से जा रही है ट्रेन एकदम तो ऐसी फीलिंग हुई है सबको बैठने वालों को. ಬಿಹಾರದಲ್ಲಿ 4.7 ತೀವ್ರತೆಯಲ್ಲಿ ಭೂಕಂಪ. ಇನ್ನು ದೆಹಲಿಯಲ್ಲಿ ಭೂಕಂಪವಾಗ್ತಾ ಇದ್ದಂತೆ ಬಿಹಾರದಲ್ಲೂ ಅದೇ ಅನುಭವ ಆಗಿದೆ. ಇನ್ನು ಬಿಹಾರದಲ್ಲಿ ಇವತ್ತು ಮುಂಜಾನೆ 5:38 ಸುಮಾರಿಗೆ ಭೂಕಂಪ ಆಗಿದೆ ಎನ್ನಲಾಗಿದೆ. ದೆಹಲಿ, ಬಿಹಾರ್ ಬೆನ್ನಲ್ಲೇ ಒಡಿಸಾದಲ್ಲೂ ನಲುಗಿದ ಭೂಮಿ. 8:15 ಸುಮಾರಿಗೆ ಒಡಿಸಾದ ಪುರಿ ಜಿಲ್ಲೆಯಲ್ಲಿ ಭೂಕಂಪದ ಅನುಭವ ಆಗಿದೆ. ಆದರೆ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಉತ್ತರದಲ್ಲಿ ಏಕೆ ಭೂಕಂಪನ? ದೆಹಲಿಯಲ್ಲಿ ಹೆಚ್ಚು ಭೂಕಂಪ ಆಗೋದಕ್ಕೆ ಕಾರಣ ಏನು ಅನ್ನೋದನ್ನು ನೋಡೋದಾದ್ರೆ, ನೈಸರ್ಗಿಕ ಪರಿಣಾಮಗಳಿಂದ ಭೂಕಂಪವಾಗ್ತಾ ಇದೆ. ಮಾನವ ನಿರ್ಮಿತ ಕೆಲಸಗಳಿಂದ ಭೂಕಂಪವಾಗ್ತಾ ಇದೆ. ಅಭಿವೃದ್ಧಿ ಹೆಸರಲ್ಲಿ ಮಾನವ ನಿರ್ಮಿತ ಕೆಲಸ ಹೆಚ್ಚಳವಾಗ್ತಾ ಇದೆ. ಸುರಂಗ ಮಾರ್ಗಗಳು, ಹೆಚ್ಚು ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳು ನಿರ್ಮಿಸಲಾಗ್ತಾ ಇದೆ. ಭೂಮಿಯ ಆಳಕ್ಕೆ ಹೆಚ್ಚು ಕಾಮಗಾರಿ ನಡೆಯುತ್ತಿದೆ. ಉತ್ತರ ಭಾರತದ ಹಲವು ರಾಜ್ಯಗಳ ನೆಲದ ಗುಣಮಟ್ಟ ಕಡಿಮೆ ಇದ್ದು ಸ್ವಲ್ಪ ಆಳದಷ್ಟು ನೆಲ ಕೊರೆದರೂ ತೊಂದರೆಯಾಗುತ್ತೆ. ದೆಹಲಿ ಭೂಕಂಪ ವಲಯದ 4ನೇ ಭಾಗದಲ್ಲಿದೆ. 4ನೇ ಭಾಗದಲ್ಲಿರುವ ಹಿನ್ನೆಲೆ ಹೆಚ್ಚು ರಿಸ್ಕ್ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಹಿಮಾಲಯ ಪರ್ವತ ಶ್ರೇಣಿಯ ಸಾಮೀಪ್ಯ ಇದೆ. ಹೀಗಾಗಿ ಉತ್ತರ ಭಾರತದಲ್ಲಿ ಹೆಚ್ಚು ಭೂಕಂಪನವಾಗುತ್ತೆ. ದೆಹಲಿಯಲ್ಲಿ ಭೂಕಂಪನ ಅನುಭವ ಆಗ್ತಾ ಇದ್ದಂತೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೂಕಂಪನದ ಅನುಭವ ಆಗಿದೆ. ಪ್ರತಿಯೊಬ್ಬರು ಶಾಂತವಾಗಿರಲು ಮತ್ತು ಸುರಕ್ಷಿತ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಲು ಮತ್ತು ಸಂಭವನೀಯ ಭೂಕಂಪಗಳ ಬಗ್ಗೆ ಎಚ್ಚರದಿಂದ ಇರುವಂತೆ ಕೋರಲಾಗಿದೆ. ಅಧಿಕಾರಿಗಳು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಅಂತ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ದೆಹಲಿ, ಬಿಹಾರ್, ಒಡಿಸಾದಲ್ಲಿ ಭೂಕಂಪ ಆಗಿರೋದು ಇದೇ ಮೊದಲೇನಲ್ಲ. ಈ ಮುಂಚೆಯೂ ಹಲವು ಬಾರಿ ಭೂಕಂಪ ಆಗಿದ್ದು ಸಾವು ನೋವು ಎದುರಾಗಿದೆ. ಆದರೆ ಈ ಬಾರಿ ಭೂಕಂಪದ ತೀವ್ರತೆ ಸ್ವಲ್ಪ ಕಡಿಮೆ ಇದ್ದು ಯಾವುದೇ ಅನಾಹುತ ಸಂಭವಿಸಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಭೂಕಂಪವಾಗಿದೆ. ಇದು ನಿಮಗೆ ಗೊತ್ತೇ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ಯಾಕೆ ಪದೇ ಪದೇ ಭೂಮಿ ನಡುಗುತ್ತೆ? ಅದು ಸೇಫಾ? ಇದರ ಜೊತೆಗೇನೆ ನಮ್ಮ ಬೆಂಗಳೂರು ಎಷ್ಟು ಸೇಫ್? ಬೆಂಗಳೂರಲ್ಲಿ ಭೂಮಿ ಗಡಗಡ ಆದರೆ ಏನಾಗಬಹುದು? ಈ ಎಲ್ಲ ಸಂದೇಹಗಳು ನಿಮ್ಮಲ್ಲಿದ್ರೆ ಇಲ್ಲಿದೆ ನೋಡಿ ರಿಪೋರ್ಟ್. ದೆಹಲಿ ಜನರಿಗೆ ನಡುಕ, ಭೂಮಿ ಒಂದು ಹೊತ್ತು ನಲುಗಿದ ಅನುಭವ. ಇವತ್ತು ಮುಂಜಾನೆ ಸಂಭವಿಸಿದ ಭೂಕಂಪಕ್ಕೆ ಉತ್ತರ ಭಾರತದ ಹಲವು ರಾಜ್ಯಗಳು ಅಕ್ಷರಶಃ ನಲುಗಿ ಹೋಗಿದೆ. 4% ತೀವ್ರತೆಯಲ್ಲಿ ದೆಹಲಿ, ಬಿಹಾರ್, ಒಡಿಸಾದಲ್ಲಿ ಭೂಕಂಪ ಆಗಿದೆ. ಇವತ್ತು ಮುಂಜಾನೆ 5:36 ಸುಮಾರಿಗೆ ಭೂಮಿ ಕಂಪನವಾಗಿರುವ ಅನುಭವ ಆಗಿದೆ ಎನ್ನಲಾಗಿದೆ. ದೆಹಲಿ ಎನ್ಸಿಆರ್ನಲ್ಲಿ 4.0 ತೀವ್ರತೆಯ ಭೂಕಂಪ. ಬಿಹಾರ್ ಹಾಗೂ ಒಡಿಸಾದಲ್ಲಿ ನಲುಗಿದ ಭೂಮಿ. ದೆಹಲಿ ಎನ್ಸಿಆರ್ನಲ್ಲಿ ಇವತ್ತು ಮುಂಜಾನೆ 4.0 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಭೂಮಿಯ ಕಂಪನಕ್ಕೆ ಜನ ಬೆಚ್ಚಿಬಿದ್ದಿದ್ದಾರೆ. ದೆಹಲಿ, ನೋಯ್ಡಾ, ಗಾಜಿಯಾಬಾದ್ ಮತ್ತು ಗುರುಗ್ರಾಮ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜನರು ಪ್ರಬಲ ಭೂಕಂಪನದ ಅನುಭವ ಆಗಿದೆ. 5 ಕಿಲೋಮೀಟರ್ ಆಳದಲ್ಲಿ ಭೂಮಿ ಕಂಪಿಸಿದೆ ಅಂತ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ ತಿಳಿಸಿದೆ. ಇನ್ನು ಭೂಕಂಪನದ ಕೇಂದ್ರ ಬಿಂದು ದೌಲಾ ಕುವಾನ್ನಲ್ಲಿರುವ ದುರ್ಗಾಬಾಯಿ ದೇಶ್ಮುಖ್ ಮಹಾವಿದ್ಯಾಲಯದ ಬಳಿ ಪತ್ತೆಯಾಗಿದೆ ಅಂತ ತಿಳಿದು ಬಂದಿದೆ. मतलब सब ये जैसे ये सब हिलने लग गए थे, ऐसा लगा था कोई ट्रेन जा रही है तो नीचे से निकल के ऐसे नीचे से जा रही है ट्रेन एकदम तो ऐसी फीलिंग हुई है सबको बैठने वालों को. ಬಿಹಾರದಲ್ಲಿ 4.7 ತೀವ್ರತೆಯಲ್ಲಿ ಭೂಕಂಪ.
ಇನ್ನು ದೆಹಲಿಯಲ್ಲಿ ಭೂಕಂಪವಾಗ್ತಾ ಇದ್ದಂತೆ ಬಿಹಾರದಲ್ಲೂ ಅದೇ ಅನುಭವ ಆಗಿದೆ. ಇನ್ನು ಬಿಹಾರದಲ್ಲಿ ಇವತ್ತು ಮುಂಜಾನೆ 5:38 ಸುಮಾರಿಗೆ ಭೂಕಂಪ ಆಗಿದೆ ಎನ್ನಲಾಗಿದೆ. ದೆಹಲಿ, ಬಿಹಾರ್ ಬೆನ್ನಲ್ಲೇ ಒಡಿಶಾದಲ್ಲೂ ನಲುಗಿದ ಭೂಮಿ. 8:15 ಸುಮಾರಿಗೆ ಒಡಿಶಾದ ಪುರಿ ಜಿಲ್ಲೆಯಲ್ಲಿ ಭೂಕಂಪದ ಅನುಭವ ಆಗಿದೆ. ಆದರೆ ಯಾವುದೇ ಅನಾಹುತಗಳು ಸಂಭವಿಸಿಲ್ಲ. ಉತ್ತರದಲ್ಲಿ ಏಕೆ ಭೂಕಂಪನ? ದೆಹಲಿಯಲ್ಲಿ ಹೆಚ್ಚು ಭೂಕಂಪ ಆಗೋದಕ್ಕೆ ಕಾರಣ ಏನನ್ನೋದನ್ನು ನೋಡೋದಾದ್ರೆ, ನೈಸರ್ಗಿಕ ಪರಿಣಾಮಗಳಿಂದ ಭೂಕಂಪವಾಗ್ತಾ ಇದೆ. ಮಾನವ ನಿರ್ಮಿತ ಕೆಲಸಗಳಿಂದ ಭೂಕಂಪವಾಗ್ತಾ ಇದೆ. ಅಭಿವೃದ್ಧಿ ಹೆಸರಲ್ಲಿ ಮಾನವ ನಿರ್ಮಿತ ಕೆಲಸ ಹೆಚ್ಚಳವಾಗ್ತಾ ಇದೆ. ಸುರಂಗ ಮಾರ್ಗಗಳು, ಹೆಚ್ಚು ಕಟ್ಟಡಗಳು, ಅಪಾರ್ಟ್ಮೆಂಟ್ಗಳು ನಿರ್ಮಿಸಲಾಗ್ತಾ ಇದೆ. ಭೂಮಿಯ ಆಳಕ್ಕೆ ಹೆಚ್ಚು ಕಾಮಗಾರಿ ನಡೆಯುತ್ತಿದೆ. ಉತ್ತರ ಭಾರತದ ಹಲವು ರಾಜ್ಯಗಳ ನೆಲದ ಗುಣಮಟ್ಟ ಕಡಿಮೆ ಇದ್ದು ಸ್ವಲ್ಪ ಆಳದಷ್ಟು ನೆಲ ಕೊರೆದರೂ ತೊಂದರೆಯಾಗುತ್ತೆ. ದೆಹಲಿ ಭೂಕಂಪ ವಲಯದ 4ನೇ ಭಾಗದಲ್ಲಿದೆ. 4ನೇ ಭಾಗದಲ್ಲಿರುವ ಹಿನ್ನೆಲೆ ಹೆಚ್ಚು ರಿಸ್ಕ್ ಸಾಧ್ಯತೆ ಇದೆ. ಅಷ್ಟೇ ಅಲ್ಲ, ಹಿಮಾಲಯ ಪರ್ವತ ಶ್ರೇಣಿಯ ಸಾಮೀಪ್ಯ ಇದೆ. ಹೀಗಾಗಿ ಉತ್ತರ ಭಾರತದಲ್ಲಿ ಹೆಚ್ಚು ಭೂಕಂಪನವಾಗುತ್ತೆ. ದೆಹಲಿಯಲ್ಲಿ ಭೂಕಂಪನ ಅನುಭವ ಆಗ್ತಾ ಇದ್ದಂತೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ದೆಹಲಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಭೂಕಂಪನದ ಅನುಭವ ಆಗಿದೆ. ಪ್ರತಿಯೊಬ್ಬರು ಶಾಂತವಾಗಿರಲು ಮತ್ತು ಸುರಕ್ಷಿತ ಮುನ್ನೆಚ್ಚರಿಕೆಗಳನ್ನು ಅನುಸರಿಸಲು ಮತ್ತು ಸಂಭವನೀಯ ಭೂಕಂಪಗಳ ಬಗ್ಗೆ ಎಚ್ಚರದಿಂದ ಇರುವಂತೆ ಕೋರಲಾಗಿದೆ. ಅಧಿಕಾರಿಗಳು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಅಂತ ಪ್ರಧಾನಿ ಮೋದಿ ಟ್ವೀಟ್ ಮಾಡಿದ್ದಾರೆ. ದೆಹಲಿ, ಬಿಹಾರ್, ಒಡಿಶಾದಲ್ಲಿ ಭೂಕಂಪ ಆಗಿರೋದು ಇದೇ ಮೊದಲೇನಲ್ಲ. ಈ ಮುಂಚೆಯೂ ಹಲವು ಬಾರಿ ಭೂಕಂಪ ಆಗಿದ್ದು ಸಾವು ನೋವು ಎದುರಾಗಿದೆ. ಆದರೆ ಈ ಬಾರಿ ಭೂಕಂಪದ ತೀವ್ರತೆ ಸ್ವಲ್ಪ ಕಡಿಮೆ ಇದ್ದು ಯಾವುದೇ ಅನಾಹುತ ಸಂಭವಿಸಿಲ್ಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ದೆಹಲಿಯಲ್ಲಿ ಭೂಕಂಪವಾಗಿದೆ. ಇದು ನಿಮಗೆ ಗೊತ್ತೇ ಇದೆ. ರಾಷ್ಟ್ರ ರಾಜಧಾನಿಯಲ್ಲಿ ಯಾಕೆ ಪದೇ ಪದೇ ಭೂಮಿ ನಡುಗುತ್ತೆ? ಅದು ಸೇಫಾ? ಇದರ ಜೊತೆಗೇನೆ ನಮ್ಮ ಬೆಂಗಳೂರು ಎಷ್ಟು ಸೇಫ್? ಬೆಂಗಳೂರಲ್ಲಿ ಭೂಮಿ ಗಡಗಡ ಆದರೆ ಏನಾಗಬಹುದು? ಈ ಎಲ್ಲ ಸಂದೇಹಗಳು ನಿಮ್ಮಲ್ಲಿದ್ರೆ ಇಲ್ಲಿದೆ ನೋಡಿ ರಿಪೋರ್ಟ್. ದೆಹಲಿ ಜನರಿಗೆ ನಡುಕ, ಭೂಮಿ ಒಂದು ಹೊತ್ತು ನಲುಗಿದ ಅನುಭವ. ಇವತ್ತು ಮುಂಜಾನೆ ಸಂಭವಿಸಿದ ಭೂಕಂಪಕ್ಕೆ ಉತ್ತರ ಭಾರತದ ಹಲವು ರಾಜ್ಯಗಳು ಅಕ್ಷರಶಃ ನಲುಗಿ ಹೋಗಿದೆ. 4% ತೀವ್ರತೆಯಲ್ಲಿ ದೆಹಲಿ, ಬಿಹಾರ್, ಒಡಿಶಾದಲ್ಲಿ ಭೂಕಂಪ ಆಗಿದೆ. ಇವತ್ತು ಮುಂಜಾನೆ 5:36 ಸುಮಾರಿಗೆ ಭೂಮಿ ಕಂಪನವಾಗಿರುವ ಅನುಭವ ಆಗಿದೆ ಎನ್ನಲಾಗಿದೆ. ದೆಹಲಿ ಎನ್ಸಿಆರ್ನಲ್ಲಿ 4.0 ತೀವ್ರತೆಯ ಭೂಕಂಪ. ಬಿಹಾರ್ ಹಾಗೂ ಒಡಿಶಾದಲ್ಲಿ ನಲುಗಿದ ಭೂಮಿ. ದೆಹಲಿ ಎನ್ಸಿಆರ್ನಲ್ಲಿ ಇವತ್ತು ಮುಂಜಾನೆ 4.0 ತೀವ್ರತೆಯ ಭೂಕಂಪ ಸಂಭವಿಸಿದ್ದು ಭೂಮಿಯ ಕಂಪನಕ್ಕೆ ಜನ ಬೆಚ್ಚಿಬಿದ್ದಿದ್ದಾರೆ. ದೆಹಲಿ, ನೋಯ್ಡಾ, ಗಾಜಿಯಾಬಾದ್ ಮತ್ತು ಗುರುಗ್ರಾಮ್ ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಜನರು ಪ್ರಬಲ ಭೂಕಂಪನದ ಅನುಭವ ಆಗಿದೆ. 5 ಕಿಲೋಮೀಟರ್ ಆಳದಲ್ಲಿ ಭೂಮಿ ಕಂಪಿಸಿದೆ ಅಂತ ರಾಷ್ಟ್ರೀಯ ಭೂಕಂಪ ಶಾಸ್ತ್ರ ಕೇಂದ್ರ ತಿಳಿಸಿದೆ. ಇನ್ನು ಭೂಕಂಪನದ ಕೇಂದ್ರ ಬಿಂದು ದೌಲಾ ಕುವಾನ್ನಲ್ಲಿರುವ ದುರ್ಗಾಬಾಯಿ ದೇಶ್ಮುಖ್ ಮಹಾವಿದ್ಯಾಲಯದ ಬಳಿ ಪತ್ತೆಯಾಗಿದೆ ಅಂತ ತಿಳಿದು ಬಂದಿದೆ. मतलब सब ये जैसे ये सब हिलने लग गए थे, ऐसा लगा था कोई ट्रेन जा रही है, नीचे से निकल के ऐसे नीचे से जा रही है ट्रेन एकदम तो ऐसे फीलिंग हुई है सबको, बैठने वालों को. ಬಿಹಾರದಲ್ಲಿ 4.7 ತೀವ್ರತೆಯಲ್ಲಿ